ಇದಕ್ಕೆ ಮೇಲೆ ಪಾಕಿಸ್ತಾನ ಏನಾದ್ರೂ ಮಾಡುತ್ತಾ, ಸಿಂಧೂರ 2 ಅನ್ನೋದು ಏನಾದ್ರು ಇರುತ್ತಾ? ಇಂಡಿಯಾ ಉತ್ತರ ತುಂಬಾ ಪವರ್ಫುಲ್ ಆಗಿರುತ್ತೆ, ಇದಕ್ಕೆ 10ರಷ್ಟು ಇರುತ್ತೆ. ಈಗಲೇ ಅವ್ರಿಗೆ ಹೆಂಗ್ ಬಂತು, ಎಲ್ಲಿ ಹೊಡೆದ್ರು ಗೊತ್ತಾಗ್ಲಿಲ್ಲ. ಇನ್ನು ಫುಲ್ ಪವರ್ ಅಲ್ಲಿ ಹೊಡೆದ್ರೆ ಪಾಕಿಸ್ತಾನ ಇಡೀ ಮ್ಯಾಪ್ ಇಂದಾನೆ ಇರೇಸ್ ಆಗ್ಬಿಡುತ್ತೆ, ವರ್ಲ್ಡ್ ಮ್ಯಾಪ್ ಇಂದ. ಅದು ಮಾತ್ರ ಖಚಿತ. ಪಾಕಿಸ್ತಾನ್ಗೆ ಯಾವತ್ತೂ ಬುದ್ಧಿ ಬರಲ್ಲ. ಅವ್ರು ಕಾಶ್ಮೀರ್ ಬಿಟ್ಟು ಯಾವುದೇ ಯಾರ ಯೋಚನೆನೂ ಮಾಡಿಲ್ಲ, ಮೇಲಕ್ಕೂ ಹೋಗಿಲ್ಲ. ಈ ಭಾರತ ದೇಶ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ, ಚಂದ್ರನ ಮೇಲೆ ಹೋಗಿದೆ, ಇನ್ನು ಮಾರ್ಸ್ ಮೇಲೆ ಹೋಗೋಕೆ ಪ್ರಯತ್ನ ಪಡ್ತಾ ಇದೆ. ಅವ್ರು ಕಾಶ್ಮೀರ್ ದಾಟಿ ಬಂದಿದೆ. ಪಾಕಿಸ್ತಾನ ಯಾರಾದ್ರೂ ನಂಬೋದು ಅಂದ್ರೆ ಯಾರೋ ಒಬ್ಬ ಸತ್ತಿರೋ ಪಾಕಿಸ್ತಾನ ಮಾತ್ರ ನಂಬೋದು. ನಮ್ಮ ದೇಶದ ಯೋಧರಿಗೆ ಒಂದು ದೊಡ್ಡ ಸಲಾಂ. ಅವ್ನು ಸಾಯಕ್ ಮುಂಚೆ ಯೋಚನೆ ಮಾಡಲ್ಲ, ಮನೇಲಿ ಏನಾಗುತ್ತೋ ಏನಾಗುತ್ತೋ ಅಂತ. ಡ್ಯೂಟಿ ಇದೆ ಅಷ್ಟೇ, ಮುಂದೆ ಏನಿದೆ ನೋಡಲ್ಲ ಸರ್. ಪಾಕಿಸ್ತಾನ ಒಂದ್ಸತಿನೂ ಗೆಲ್ಲಿಲ್ಲ, ಅವ್ರು ಗೆಲ್ಲಕ್ ಸಾಧ್ಯನೂ ಇಲ್ಲ ಸರ್. ಭಾರತ ಕೊಟ್ಟಿರೋ ಪೆಟ್ಟಿಗೆ ಹೇಗ್ ಹೊಡೆದ್ರು, ಎಲ್ಲಿಂದ ಬಂತು ಏನು ಗೊತ್ತಾಗದೆ, ಇದೊಂದು ಸಂಭ್ರಮದ ವಿಷಯ. ಇದೊಂದು ಭಿಕ್ಷುಕ ದೇಶ. ಇವ್ರು ನೇರವಾಗಿ ಯಾವುದೇ ಸಮಸ್ಯೆ ಎದುರಿಸಕ್ಕೂ ಆಗಲ್ಲ. ಅವರು ನಮ್ಗೆ ಸರಿಸಮಾನರಲ್ಲ. ಸೋಲು ಅನುಭವಿಸಬೇಕಾಗಿರೋದು ನಮ್ಮಲ್ಲಿ ಒಳ ಶತ್ರುಗಳು, ದೇಶದ್ರೋಹಿಗಳು ಇರೋದ್ರಿಂದ. ದೇಶ ಅನ್ನೋದು ಒಂದು ಭಾವನೆ, ಒಂದು ಶಕ್ತಿ, ಒಂದು ವಿಶ್ವಾಸ, ಒಂದು ನಂಬಿಕೆ. ಈ ಸರ್ಕಾರಕ್ಕೆ ಏನೇ ಬಂದ್ರು ಎದುರಿಸುವಂತ ಒಂದು ತಾಕತ್ತಿದೆ. ನಿರ್ಣಯ ತಗೊಳ್ಳುವಂತ ಒಬ್ಬ ನಾಯಕ ನಮ್ಗೆ ಇದಾರೆ ಇವತ್ತು. ಆ ನಾಯಕ ಏನು ಮಾಡದೇ ಇದ್ರು ನಿಮ್ ಕೆಲಸ ನೀವು ಮಾಡಿ, ನಾನು ಅಡ್ಡಿ ಬರಲ್ಲ, ಆ ಧೈರ್ಯ ಕೊಟ್ಟಿದ್ದಾರೆ ನೋಡಿ, ಅದೊಂದು ಸಾಕು ಸರ್. ನನ್ನ ಹೆಸರು ಶರತ್, ನಾನು ನೌಕಾಪಡೆಯ ಮಾಜಿ ಸೈನಿಕ ಸರ್. ಈ ವಿಷಯ ಕೇಳಿದ ತಕ್ಷಣ ಯಾವುದೇ ಒಂದು ದೇಶಭಕ್ತನಿಗೆ ಒಂದು ಹೆಮ್ಮೆ ಅಂತ ವಿಷಯ ಇದು ಮುಂಚೆನೆ ಮಾಡಬೇಕಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಆದರೆ ಹೇಳ್ದಂಗೆ ಎಲ್ಲದಕ್ಕೂ ಒಂದು ಸಮಯ ಬರುತ್ತೆ ಅಂತ ಹೇಳ್ತಾರೆ. ಆ ಥರ ಒಂದು ಸಮಯ, ಸರಿಯಾದ ಸಮಯ ನೋಡಿ ಭಾರತ ಕೊಟ್ಟಿರೋ ಪೆಟ್ಟಿಗೆ ಪಾಕಿಸ್ತಾನ ಇನ್ನೂ ಎಚ್ಚೆತ್ಕೊಳ್ತಾ ಇದೆ. ಹೇಗೆ ಹೊಡೆದ್ರು, ಎಲ್ಲಿಂದ ಬಂತು ಏನು ಗೊತ್ತಾಗದೆ, ಇದೊಂದು ಸಂಭ್ರಮದ ವಿಷಯ. ಯಾವುದೇ ಒಬ್ಬ ದೇಶಭಕ್ತನಿಗಾಗ್ಲಿ, ಮಾಜಿ ಸೈನಿಕರಾಗ್ಲಿ ಇದೊಂದು ಹೆಮ್ಮೆಯ ದಿನ ಸರ್. ಈ ಆಪರೇಷನ್ ಸಿಂಧೂರನ್ನ ಹೆಸರು ನಮ್ಮ ಪ್ರಧಾನಿಯವರ ಪ್ರೇರಣೆಯಿಂದನೇ ಇಟ್ಟಿದ್ದಾರೆ ಅಂತ ವಿಷಯಗಳು, ಸೂತ್ರಗಳಿಂದ ಗೊತ್ತಾಗಿದೆ. ಒಂದೊಂದು ಆಪರೇಷನ್ಗೆ ಒಂದು ಹೆಸರಿಡುವಾಗ್ಲೂ ಅದಕ್ಕೆ ತುಂಬಾನೇ ಯೋಚನೆ ಮಾಡಿ, ಸೂಕ್ತವಾದ ಕಾರಣಗಳು ಮತ್ತೆ ಯಾವ ಹೆಸರಿಟ್ರೆ ಯಾವ ತರ ಒಂದು ಪ್ರೇರಣೆ ಬರುತ್ತೆ ಸೈನಿಕರಿಗೆ ಆ ಗಡಿಗಳಲ್ಲಿ ಹೋರಾಡೋಕೆ, ಅಷ್ಟೆಲ್ಲ ಯೋಚನೆ ಮಾಡಿ ಮಾಡ್ತಾರೆ. ಸೊ ಈ ಒಂದು ಹೆಸರು ತುಂಬಾನೇ ಸೂಕ್ತವಾದ ಹೆಸರು. ಯಾಕೆಂದ್ರೆ ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ ಈ ಉಗ್ರಗಾಮಿಗಳಿಗೆ ತಕ್ಕ ಶಿಕ್ಷೆ ಕೊಡೋಕೆ ಹೆಸರಿಟ್ಟಿರೋ ಈ ಆಪರೇಷನ್ ಸಿಂಧೂರ ಸೂಕ್ತವಾದ ಹೆಸರು. ಮತ್ತೆ ಈ ಎರಡು ಹೆಣ್ಣು ಆಫೀಸರ್ಗಳೇನಿದ್ದಾರೆ, ಆ ಬ್ರೀಫಿಂಗ್ ಮಾಡಿದವರು, ದಿ ಪೋಸ್ಟ್ ಬ್ರೀಫಿಂಗ್ ಆಫ್ ದಿ ಆಪರೇಷನ್. ಸೊ ಈ ಇಬ್ಬರು ಹೆಣ್ಣು ಮಕ್ಕಳಾಗಿದ್ದು ಇದೊಂದು ತುಂಬಾ ಒಂದು ಸ್ಟ್ರಾಂಗ್ ಮೆಸೇಜ್ ಕಳಿಸ್ತಾ ಇದೆ ವರ್ಲ್ಡ್ಗೆ ಮತ್ತೆ ನಮ್ಮ ಶತ್ರುಗಳಿಗೆ. ನೀವು ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟು ಹೋಗಿ ಮೋದಿಗೆ ಹೇಳಿದ್ರಿ, ಇದೇ ಹೆಣ್ಮಕ್ಳೇ ಆಚರಣೆಯನ್ನ ಮುಗಿದ ನಂತರ ಪ್ರೆಸ್ ಬ್ರೀಫ್ಗೆ ಇದು ಫಸ್ಟ್ ಟೈಮ್ ಸರ್. ಇದು ನನಗೆ ತಿಳಿದ ಮಟ್ಟಿಗೆ ಲೇಡೀಸು ಒಂದು ಆಪರೇಷನ್ ಬ್ರೀಫಿಂಗ್ ಮಾಡ್ತಾ ಇರೋದು ಫಸ್ಟ್ ಟೈಮು. ಇದು ತುಂಬಾ ಗರ್ವದ ವಿಷಯ. ಮತ್ತೆ ಇದರಲ್ಲಿ ಒಂದು ಮೆಸೇಜ್ ಏನು ಅಡಗಿದೆ, ನಾವು ಎಷ್ಟು ಮಟ್ಟಿಗೆ ಹೆಂಗಸರನ್ನ ಮುಂದಕ್ಕೆ ತರಕ್ಕೆ ಪ್ರಯತ್ನ ಪಡ್ತೀವಿ. ವುಮೆನ್ ಎಂಪವರ್ಮೆಂಟ್ ಅಂತ ಏನೆಲ್ಲ ಹೇಳ್ತಾ ಇದ್ದಾರೆ, ಆರ್ಮ್ ಫೋರ್ಸಸ್ ಅಲ್ಲಿ ಇದು ತೋರಿಸಿದ್ದು ನಿನ್ನೆ ಒಂದು ತುಂಬಾ ದಿಟ್ಟವಾದ ಹೆಜ್ಜೆ. ಮತ್ತೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಮೆಸೇಜ್ ಟು ದ ವರ್ಲ್ಡ್. ಸೋಫಿಯಾ ಖುರೇಷಿ ಅನ್ನೋರು ಆಕ್ಚುಲಿ ಅವರು ಅಂದ್ರೆ ಅವ್ರ ಮನೆಯಲ್ಲಿ ನೀವು ಹೇಳ್ಬೋದು ಅವ್ರ ಸೇನೆ ರಕ್ತ ಓಡ್ತಾ ಇದೆ ಅಂತ. ಯಾಕಂದ್ರೆ ಅವರ ತಾತ ಅವರು ಹಿ ವಾಸ್ ಅ ರಿಲಿಜಿಯಸ್ ಗುರು ಫಾರ್ ದಿ ಇಂಡಿಯನ್ ಆರ್ಮಿ. ಮತ್ತೆ ಅವರ ಐ ಥಿಂಕ್ ಅವ್ರ ಹಸ್ಬೆಂಡ್ ಕೂಡ ಈಗ ಮೆಕನೈಸ್ಡ್ ಇನ್ಫೆಂಟ್ರಿಲಿ ಅವ್ರೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೊ ಇದು ಅವರ ವಂಶದಲ್ಲೇ ಬಂದಿರುವಂತಹದ್ದು. ಇದು ಹೆಮ್ಮೆ ವಿಷಯ. ಮತ್ತೆ ಆಕೆ ಕೂಡ UN ಪೀಸ್ ಕೀಪಿಂಗ್ ಆಪರೇಷನ್ ಫೋರ್ಸಸ್ ಅಲ್ಲಿ ಅವರು ಲೀಡ್ ಮಾಡಿದ್ರು. ಶಿ ವಾಸ್ ಒನ್ ಆಫ್ ದ ಫಸ್ಟ್ ವುಮೆನ್ ಆಫೀಸರ್ಸ್ ಟು ಲೀಡ್ ದಟ್, ಅಂಡ್ ಇಟ್ಸ್ ಅ ಮ್ಯಾಟರ್ ಆಫ್ ಗ್ರೇಟ್ ಪ್ರೈಡ್. ಈ ಉಗ್ರಗಾಮಿಗಳೇನಿದ್ದಾರೆ, ಈ ಪಾಕಿಸ್ತಾನ ಇದು ಮೊದಲಿನಿಂದ ಶುರುವಾಗಿದ್ದೇ ಇದು ಪ್ರಾಬ್ಲಮ್ ಇಂದ. ಇದು ಒಂದು ಭಿಕ್ಷುಕ ದೇಶ. ಇವ್ರು ನೇರವಾಗಿ ಯಾವುದೇ ಸಮಸ್ಯೆ ಎದುರಿಸಕ್ಕೂ ಆಗಲ್ಲ. ಮತ್ತು ಭಾರತವನ್ನಂತೂ ಖಂಡಿತವಾಗ್ಲಿ ಇವರು ನೇರ ಒಂದು ಯುದ್ಧ, ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಆಗಲಿ ಇಲ್ಲ ಒಂದು ಮಿಲಿಟರಿ ಕಾಂಬ್ಯಾಕ್ಟ್ ಅಲ್ಲಾಗಲಿ ಅವರು ನಮಗೆ ಸರಿಸಮಾನರಲ್ಲ. ಪಾಕಿಸ್ತಾನ ಇಸ್ ನೋ ಮ್ಯಾಚ್. ಆ ಥರ ಒಂದು ಸತ್ಯ ಅವ್ರಿಗೆ ಗೊತ್ತಿದೆ. ಸೊ ಆದ್ರಿಂದ ಅವರು ಈ ತರ ಬ್ಲೀಡ್ ಇಂಡಿಯಾ ಬೈ 1000 cuts ಅಂತ ದೇ ಬಿಲೀವ್ ಇನ್ ದಟ್ ಪ್ರಾಫೆಸಿ. ಅಂದ್ರೆ ಎಲ್ಲಂದ್ರೆ ಅಲ್ಲಿ ಭಾರತದಲ್ಲಿ ರಕ್ತ ಸುರಿತಾ ಇರಬೇಕು. ಸೊ ಇದು ನೇರವಾಗಿ ಮಾಡಕ್ ಆಗದೇ ಇರೋ ಕಾರಣದಿಂದ ಇವ್ರು ಈ ತರ ಒಂದು ಕೃತ್ಯಗಳನ್ನ ಮಾಡ್ತಾನೆ ಇದ್ದಾರೆ. ಈಗ ಹೋದ 10 ವರ್ಷಗಳೇ ನೀವು ನೋಡಿದ್ರು ಒಂದು 400ಕ್ಕೂ ಹೆಚ್ಚು ಜನ ನಮ್ಮ ಸಿವಿಲಿಯನ್ಸ್ ಸತ್ತಿದ್ದಾರೆ. ಅದು ಪಾರ್ಲಿಮೆಂಟ್ ಅಟ್ಯಾಕ್ 2001 ಆಗಿರ್ಬೋದು, ಇಲ್ಲ 2008 ನಮ್ಮ ಇದು ನಾವು 26/11 ಮುಂಬೈ ಅಟ್ಯಾಕ್ ಆಗಿರ್ಬೋದು, ಉರಿ, ಪಹಲ್ಗಾಮ್, ಅಕ್ಷರ್ಧಾಮ್, ಇದರಲ್ಲೆಲ್ಲಾನು ಇವರು ಈ ತರ ಕೆಲಸಗಳೇ ಮಾಡಿ. ಯಾಕಂದ್ರೆ ನೇರವಾಗಿ ಯುದ್ಧಕ್ಕೆ ನಿಲ್ಲಕ್ಕೆ ಇವ್ರಿಗೆ ಶಕ್ತಿ ಇಲ್ಲ, ತಾಕತ್ತಿಲ್ಲ. ಸೊ ಈ ತರ ಮಾಡ್ತಾ ಇದ್ದಾರೆ.
ಸೊ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರುವಂತ ಇದೊಂದು ಸ್ಪಾನ್ಸರ್ ಸ್ಟೇಟ್ ಆಫ್ ಟೆರರಿಸಂ ಪಾಕಿಸ್ತಾನ್ ಈಗ ಹೋಲ್ ವರ್ಲ್ಡ್ಗೆ ಗೊತ್ತಾಗಿದೆ. ಸೊ ನೋ ಬಡಿ ಸ್ಟ್ಯಾಂಡಿಂಗ್ ವಿತ್ ಪಾಕಿಸ್ತಾನ್. ಅಂಡ್ ಇಂಡಿಯಾ ಇವಾಗ ಮಾಡಿರೋ ಒಂದು ಕಾರ್ಯಾಚರಣೆ ಏನಿದೆ ಆಪರೇಷನ್ ಸಿಂಧೂರ, ಇದನ್ನ ತುಂಬಾ ಸೀಮಿತವಾದ ಒಂದು ಕಾರ್ಯಾಚರಣೆ ಇದು. ದಿಸ್ ಇಸ್ ಕಾಲ್ಡ್ ಎ ಪ್ರಿಸಿಷನ್ ಸ್ಟ್ರೈಕ್ ಅಂತ. ಸೊ ಇದರಲ್ಲಿ ನಾವು ಯಾವುದೇ ಒಂದು ಮಿಲಿಟರಿ ಕ್ಯಾಶುಯಾಲಿಟಿ ಆಗಲಿ ಸಿವಿಲಿಯನ್ ಕ್ಯಾಶುಯಾಲಿಟಿ ಆಗಲಿ ಯಾವುದಕ್ಕೂ ತೊಂದರೆ ಕೊಡದೆ ಟೆರರಿಸ್ಟ್ ಕ್ಯಾಂಪ್ಸ್ ಏನಿದೆ ಅಷ್ಟು ಮಾತ್ರ ಟಾರ್ಗೆಟ್ ಮಾಡಿ ಹೊಡೆದಿದ್ದೀವಿ. ಇದು ಅವ್ರಿಗೆ ತಕ್ಕ ಪಾಠ. ಇದು ಮುಂಚೆನೆ ಮಾಡಬೇಕಿತ್ತು, ಬಟ್ ಇವಾಗ ಮಾಡಿದ್ದಾರೆ, ಸರಿಯಾಗಿ ಮಾಡಿದ್ದಾರೆ. ಇದ್ರ ಮೇಲೆ ಇದನ್ನ ಎಸ್ಕಲೇಷನ್ ಮ್ಯಾಟ್ರಿಕ್ಸ್ ಅಂತ ಒಂದಿರುತ್ತೆ. ಸೊ ಇದನ್ನ ಮೇಲೆ ಅವ್ರೇನಾದ್ರು ಎಸ್ಕಲೇಟ್ ಮಾಡಬೇಕು ಅಂದ್ರೆ ಅವರು ನಮ್ಮ ಯಾವ್ದಾದ್ರು ಸಿವಿಲಿಯನ್ ಟಾರ್ಗೆಟ್ಸೋ ಇಲ್ಲ ಅಂದ್ರೆ ಮಿಲಿಟರಿ ಟಾರ್ಗೆಟ್ಸೋ ಹೊಡಿಬೇಕು. ದೆನ್ ಇಟ್ ವಿಲ್ ಬಿ ರೆಸ್ಪಾನ್ಸಿಬಿಲಿಟಿ ಆಫ್ ಪಾಕಿಸ್ತಾನ್ ಫಾರ್ ವಾಟ್ ಎವರ್ ದೇ ವಿಲ್ ಫೇಸ್ ಆಫ್ಟರ್ ದಿಸ್. ನಮ್ಮಲ್ಲಿ ಇತಿಹಾಸ ನೋಡಿದ್ರೆ ನೀವು, ನಮ್ಮ ಭಾರತ ದೇಶ ಏನಿದೆ ಯಾವತ್ತೂ ಯಾರ ಮೇಲೂ ಸ್ವಂತಕ್ಕೆ ದಾಳಿ ಮಾಡಿದ್ದಲ್ಲ. ಆದರೆ ರಕ್ಷಣೆ ಅಂತ ಬಂದಾಗ ಎಷ್ಟೇ ದಾಳಿಗಳಾಗಿದ್ರು ಎದ್ದು ನಿಂತು ಹೋರಾಡಿದ ಎಷ್ಟೋ ವೀರ ಕಥೆಗಳಿದೆ. ನಮ್ಮಲ್ಲೇ ನೋಡಿದ್ರೆ ನೀವು ರಾಣಿ ಅಬ್ಬಕ್ಕ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಒಡಕೆ ಓಬವ್ವ ಇರ್ಬೋದು, ಶಿವಾಜಿ ಮಹಾರಾಜರು, ಪೃಥ್ವಿರಾಜ್ ಚೌಹಾನು, ಈ ತರ ಎಷ್ಟೋ ಕಥೆಗಳು ನಮ್ಮಲ್ಲೇ ಇದೆ. ಸಾಹಸ ವೀರರಿದ್ದಾರೆ. ನಮ್ಮ ದೇಶ ಯಾವುದೇ ಕಾರಣಕ್ಕೂ ವಿಶ್ವದ ಇತಿಹಾಸದಲ್ಲಿ ಬೇರೆಯವ್ರ ಮೇಲೆ ದಾಳಿ ಮಾಡಿ ಚರಿತ್ರೆ ಇಲ್ಲ. ಆದ್ರೆ ನಮ್ಮ ಮೇಲೆ ದಾಳಿ ಬಂದಾಗ ನಾವು ತುಂಬಾ ದಿಟ್ಟವಾಗಿ ಎದುರಿಸಿ ನಾವು ಅದನ್ನ ತಡೆದಿದ್ದೀವಿ. ಆದ್ರೆ ಯಾವಾಗ್ಲೂ ನಮಗೆ ಕಷ್ಟ ಆಗಿರೋದು ಇಲ್ಲ ನಾವು ಸೋಲು ಅನುಭವಿಸ್ಬೇಕಾಗಿರೋದು ನಮ್ಮಲ್ಲಿ ಒಳಶತ್ರುಗಳು, ದೇಶದ್ರೋಹಿಗಳು ಇರೋದ್ರಿಂದ. ಸೊ ಇದು ನಮಗೆ ಸಮಸ್ಯೆ ಸರ್. ಇದು ಬಿಟ್ರೆ ದೇಶದ ಸಶಸ್ತ್ರ ಸೇನೆಗಳಲ್ಲಿ ಇರುವಂತ ಒಂದು ಶೌರ್ಯ ಮತ್ತೆ ಅವರ ಸ್ಟ್ರೆಂತ್, ಎಫೆಕ್ಟಿವ್ನೆಸ್, ಇದರಲ್ಲಿ ಯಾವುದೇ ರೀತಿ ಸಂಶಯ ಬೇಡ ಸರ್. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಆರ್ಮ್ ಫೋರ್ಸಸ್ ಇನ್ ದ ವರ್ಲ್ಡ್. ಅಂಡ್ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಆಲ್ಸೋ ವಿ ಆರ್ ದ 4th largest. ದೇಶದ ರಕ್ಷಣೆ ಅನ್ನೋದು ಖಂಡಿತವಾಗಿಯೂ ಸಶಸ್ತ್ರ ಸೇನೆಗಳ ಜವಾಬ್ದಾರಿ. ಇದು ಒಂದು ಸ್ವಲ್ಪನೂ ಅದಕ್ಕೆ ಕೊರತೆ ಬರಂಗೆ ನಮ್ಮ ದೇಶದ ಸೇನೆಗಳು ಮಾಡ್ತಾ ಇದೆ ಸರ್. ಅದು ಭೂಸೇನೆ ಇರ್ಬೋದು, ನೌಕಾಪಡೆ ಇರ್ಬೋದು, ಇಲ್ಲ ವಾಯುಸೇನೆ ಇರ್ಬೋದು. ತಮ್ಮ ತಮ್ಮ ಡ್ಯೂಟಿಗಳು ಅವ್ರು ಮಾಡ್ತಾ ಇರೋದಂದ್ರೆ ನಾವೆಲ್ಲ ಇಲ್ಲಿರೋರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಿರೋದು. ಇದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿನೂ ಆಗುತ್ತೆ ಸರ್. ದೇಶ ಭದ್ರತೆ, ದೇಶ ಅನ್ನೋದು ಬರೀ ಒಂದು 4 ಚೌಕಟ್ಟು ಹಾಕಿ, ಒಂದು ರೇಖೆಗಳಾಕಿ, ಒಂದು ಬೌಂಡ್ರಿ ಹಾಕಿ ಅಷ್ಟಕ್ಕೆ ಸೀಮಿತ ಅಲ್ಲ ಸರ್. ದೇಶ ಅನ್ನೋದು ಒಂದು ಭಾವನೆ, ಒಂದು ಶಕ್ತಿ, ಒಂದು ವಿಶ್ವಾಸ, ಒಂದು ನಂಬಿಕೆ. ಭಾರತ ದೇಶದ ಬಗ್ಗೆ ಒಂದು ಗೌರವ, ಹೆಮ್ಮೆ, ಇದು ನಾವು ಪ್ರತಿದಿನ ಅನುಭವಿಸ್ಬೇಕು ಸರ್. ದೇಶ ಅನ್ನೋದು ಅಷ್ಟು ಒಂದು ಇಟ್ಸ್ ಅ ವೆರಿ ಸ್ಟ್ರಾಂಗ್ ಎಮೋಷನ್. ಇಟ್ ಇಸ್ ನಾಟ್ ಅಬೌಟ್ ಬೌಂಡ್ರೀಸ್. ಸೊ IPL ಅಲ್ಲಿ ಇಲ್ಲ ಕ್ರಿಕೆಟ್ ಮ್ಯಾಚ್ ಗೆದ್ದಾಗ ಮಾತ್ರ ಇಂಡಿಯಾ ಫ್ಲಾಗ್ ಇಟ್ಕೊಂಡು ಜೈ ಭಾರತ್ ಮಾತಾಗೆ ಜೈ ಅನ್ನೋದಲ್ಲ. ಪ್ರತಿದಿನಾನು ನಾವು ಹೀಗೆ ಬದುಕಬೇಕು, ದೇಶಕ್ಕಾಗಿ ನಮ್ಮ ಸರ್ವಸ್ವನ್ನ ಮುಡಿಪಿಡ್ಬೇಕು ಸರ್. ಈ ಕೆಲಸ ನಮ್ಮ ಆರ್ಮ್ ಫೋರ್ಸಸ್ ಡೌಟ್ ಇಲ್ಲದೆ ಮಾಡ್ತಾರೆ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ತಿದೆ. ನಾನು ನಾಗರಿಕರಲ್ಲಿ ಕೇಳ್ಕೊಳ್ಳೋದು ಒಂದೇ ಒಂದು, ನಾಗರಿಕರು ಹಾಗೂ ರಾಜಕಾರಣಿಗಳಲ್ಲಿ ನಮ್ಮ ದೇಶದ ಸೇನೆ ಮತ್ತೆ ದೇಶದ ಸೇನಾ ದಳಗಳು ಎಲ್ಲಾನು ಅವ್ರ ಕೆಲಸ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ. ಅದರಲ್ಲಿ ಸಂದೇಹನೇ ಇಲ್ಲ. ನೀವು ಮಾಡಬೇಕಾಗಿರೋದು ಅವ್ರಿಗೆ ಸಹಾಯ ಅಂದ್ರೆ ಅವರ ಮನೋಬಲಕ್ಕೆ ಧಕ್ಕೆ ಬರೆದಂತ ಯಾವುದೇ ಮಾತುಗಳಾಡ್ಬೇಡಿ, ಯಾವುದೇ ಒಂದು ವಿಚಾರ ನೀವು ಮಾಡಬೇಡಿ. ಅವ್ರ ಮನೋಬಲಕ್ಕೆ ಧಕ್ಕೆ ಬರ್ದಂಗೆ ನೋಡ್ಕೊಳ್ಳಿ. ಅವ್ರಿಗೆ ಬೇಕಿದ್ದಾಗ ಅವ್ರ ಜೊತೆ ನಿಂತ್ಕೊಳ್ಳಿ. ಅವ್ರು ನಿಮ್ಗೇನು ಕೇಳಲ್ಲ. ಅವ್ರ ಮನೋಬಲಕ್ಕೆ ಧಕ್ಕೆ ಬರ್ದಂಗೆ ನೋಡಿ. ಅವ್ರು ಯಾವಾಗಲೂ ನಿಮ್ಮನ್ನ ಕಾಪಾಡ್ತಾರೆ, ಅವ್ರ ಜೀವ ಕೊಟ್ಟು ಕಾಪಾಡ್ತಾರೆ ಸರ್. ನಾನು ಈಗ ಮೊದಲೇ ಹೇಳ್ದಂಗೆ, ಈಗ ಆಪರೇಷನ್ ಸಿಂಧೂರ ಅನ್ನೋದು ಇಟ್ ಹ್ಯಾಸ್ ಬೀನ್ ಎ ರೆಸ್ಪಾನ್ಸ್ ಫ್ರಮ್ ದಿ ಇಂಡಿಯನ್ ಸೈಡ್. ಇದು ನಮ್ಮ ಕಡೆಯಿಂದ ಹೋಗಿದಂತ ರೆಸ್ಪಾನ್ಸು. ದಿಸ್ ಇಸ್ ಎ ಲಿಮಿಟೆಡ್ ಆಕ್ಷನ್ ಇನ್ ರೆಸ್ಪಾನ್ಸ್ ಟು ದಿ ಪಹಲ್ಗಾಮ್ ಅಟ್ಯಾಕ್. ಸೊ ಈ ಅಟ್ಯಾಕ್ ಮಾತ್ರ ಇಟ್ಸ್ ಎ ಕಂಟ್ರೋಲ್ಡ್ ಪ್ರಿಸಿಷನ್ ಸ್ಟ್ರೈಕ್. ಸೊ ಇದಕ್ಕೆ ಮೇಲೆ ವಿ ಹ್ಯಾವ್ ನಾಟ್ ಹಿಟ್ ಪಾಕಿಸ್ತಾನ್ ಆಸ್ ಎ ಸ್ಟೇಟ್. ಪಾಕಿಸ್ತಾನ ಅನ್ನೋ ಒಂದು ರಾಷ್ಟ್ರದ ಮೇಲೆ ನಾವು ಯುದ್ಧ ಮಾಡಿಲ್ಲ. ನಮ್ಮ ಕಾರ್ಯಾಚರಣೆ ಈ ಆಪರೇಷನ್ ಸಿಂಧೂರ ಏನಿತ್ತು, ಇದು ಉಗ್ರಗಾಮಿಗಳ ಕ್ಯಾಂಪ್ಗಳನ್ನು ನಾಶ ಮಾಡೋಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು. ಸೊ ಇದು ಈಗ ಪಾಕಿಸ್ತಾನಕ್ಕೆ ಅರಿವಾಗಿದೆ. ಪಾಕಿಸ್ತಾನ ಈಗಲೂ ಸುಳ್ಳು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇಡೀ ಜಗತ್ತಿಗೆ ಗೊತ್ತಾಗಿದೆ ಪಾಕಿಸ್ತಾನ ಹೇಗಿತ್ತು ಇದ್ರ ಹಿಂದೆ. ಎಷ್ಟೋ ಸತಿ ಏನೇ ಮಾಡಿದ್ರು ಇಂಡಿಯಾ ಏನು ಮಾಡಕಾಲ ಅಂತಾನೆ ಇವರಿದ್ರು. ಈಗ ಮಾಡಿ ತೋರಿಸಿರೋದ್ರಿಂದ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಎಲ್ಲ ವಿಶ್ವದವರು ದೇಶಗಳು ನಮ್ಮ ಜೊತೆ ಇದ್ದಾರೆ. ಈಗ ನಾವು ಮಾಡಿದ್ದೇನು ಅಂದ್ರೆ, ವಿ ಹ್ಯಾವ್ ಜಸ್ಟ್ ಎಕ್ಸಸೈಸ್ಡ್ ಅವರ್ ರೈಟ್ ಟು ಸೆಲ್ಫ್ ಡಿಫೆನ್ಸ್. ಈ ತರ ಒಂದು ಆಕ್ಷನ್ ಪ್ರತಿ ದೇಶನೂ ಇಕ್ಕಟ್ಟಿಗೆ ಬಂದಾಗ ಮಾಡಿದೆ ಸರ್. ಈಗ ರೀಸೆಂಟ್ ಆಗಿ ನೋಡ್ಬೇಕು ಅಂದ್ರೆ ಇಸ್ರೇಲ್ ಗಾಜಾದಲ್ಲಿ ಅಟ್ಯಾಕ್ ಆದಾಗ ಇಸ್ರೇಲ್ ಏನ್ ಮಾಡ್ತು ಇಡೀ ವಿಶ್ವಕ್ಕೆ ಗೊತ್ತಿದೆ. ಅಮೆರಿಕ 9/11 ಆದಾಗ ಅಫ್ಘಾನಿಸ್ತಾನ್ಗೆ ಏನ್ ಮಾಡಿದ್ರು, ಒಸಾಮಾ ಬಿನ್ ಲಾಡನ್ ಎಲ್ಲಿಂದ ಎತ್ಕೊಂಡ್ಬಂದ್ರು ಇದು ಗೊತ್ತಿದೆ.
ರಷ್ಯಾ, ಯುಕ್ರೇನ್, ಇದು ತಮ್ಮ ತಮ್ಮ ಗಡಿ ಭದ್ರತೆ ಆಗಲಿ, ತಮ್ಮ ದೇಶದ ಒಂದು ಸುರಕ್ಷತೆಗಾಗಲಿ ಎಲ್ಲ ದೇಶಗಳಿಗೂ ಹಕ್ಕಿದೆ, ರೈಟ್ ಟು ಸೆಲ್ಫ್ ಡಿಫೆನ್ಸ್. ನಾವು ಮಾಡಿರೋದು ಈಗ ಅಷ್ಟು ಮಾತ್ರ. ಇದಕ್ಕೆ ಮೇಲೆ ಪಾಕಿಸ್ತಾನ್ ಏನಾದರೂ ಮಾಡುತ್ತಾ, ಸಿಂಧೂರ 2 ಅನ್ನೋದು ಏನಾದರೂ ಇರುತ್ತಾ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡೋದು ಪಾಕಿಸ್ತಾನ್ ಕೈಲಿದೆ. ಪಾಕಿಸ್ತಾನ್ ಏನಾದರೂ ಒಂದು ಅಡ್ವೆಂಚರ್ ಮಾಡಿದ್ರೆ ಇಷ್ಟಕ್ಕೆ ನಿಲ್ಲಿಸಿ, ಹೌದು ಇದು ಉಗ್ರರ ಕ್ಯಾಂಪ್ ಇತ್ತು, ಇವ್ರನ್ನೆಲ್ಲ ಮುಗಿಸಿ ನಮಗೂ ನೀವು ಒಳ್ಳೇದು ಮಾಡಿದೀರಾ, ಇದು ನಮ್ಮ ಕೈಲಿ ಆಗದಿದ್ದ ಕೆಲಸ ನೀವು ಮಾಡಿದೀರಾ ಅಂತ ಒಪ್ಕೊಂಡ್ರೆ ಅಲ್ಲಿಗೆ ಮುಗ್ದೋಗುತ್ತೆ. ಇಲ್ಲ ಇವರು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಮಿಲಿಟರಿ ಬೇಸಸ್ಸೋ ಇಲ್ಲಾಂದ್ರೆ ನಮ್ಮ ಸಿವಿಲಿಯನ್ ಕ್ಯಾಶುಲಿಟೀಸ್ ಏನಾದರೂ ಆಯ್ತು ಅಂದ್ರೆ ಆವಾಗ ಇಂಡಿಯಾ ಉತ್ತರ ತುಂಬಾ ಪವರ್ಫುಲ್ ಆಗಿರುತ್ತೆ. ಇದಕ್ಕೆ 10ರಷ್ಟು ಇರುತ್ತೆ. ಈಗಲೇ ಅವ್ರಿಗೆ ಹೆಂಗ್ ಬಂತು, ಎಲ್ಲಿ ಹೊಡೆದ್ರು ಗೊತ್ತಾಗ್ಲಿಲ್ಲ. ಇನ್ನು ಫುಲ್ ಪವರ್ ಅಲ್ಲಿ ಹೊಡೆದ್ರೆ ಪಾಕಿಸ್ತಾನ ಇಡೀ ಮ್ಯಾಪ್ ಇಂದಾನೆ ಇರೇಸ್ ಆಗ್ಬಿಡುತ್ತೆ, ವರ್ಲ್ಡ್ ಮ್ಯಾಪ್ ಇಂದ. ಅದು ಮಾತ್ರ ಖಚಿತ. ಪಾಕಿಸ್ತಾನ್ ಬುದ್ಧಿ ಕಲ್ತಿದ್ರೆ ಇಷ್ಟು ಬೇಗ ಇಷ್ಟು ದೂರ ಬರ್ತಾ ಇರಲಿಲ್ಲ. ಪಾಕಿಸ್ತಾನ್ಗೆ ಯಾವತ್ತೂ ಬುದ್ಧಿ ಬರಲ್ಲ. ಅವರು ಯಾವತ್ತು ಇಟ್ ಈಸ್ ಎ ಮೈಂಡ್ ಸೆಟ್ ಪ್ರಾಬ್ಲಮ್. ಅವ್ರದ್ದು ಅವ್ರ ಚಿಂತನೆನೇ ಹೀಗೆ. ಅಂದ್ರೆ ಏನಾದ್ರೂ ತೊಂದರೆ ಕೊಡಬೇಕು, ಇಲ್ಲ ಕಾಶ್ಮೀರ್ ಅನ್ನೋದು ಒಂದು ಸ್ಮಾಲ್ ಇಶ್ಯೂ. ಆಸ್ ರಿಗಾರ್ಡ್ಸ್ ಟು ಇಂಡಿಯಾ ಇಟ್ ಇಸ್ ಅ ಸ್ಮಾಲ್ ಇಶ್ಯೂ. ಪಾಕಿಸ್ತಾನ್ಗೆ ಅವರ ಎಂಟೈರ್ ಇಫ್ ಯು ಲುಕ್ ಅಟ್ ದೇರ್ ಹಿಸ್ಟ್ರಿ ಫ್ರಮ್ ದ ಫಾರ್ಮೇಶನ್ 1947 ಇಂದ ಅವರು ಕಾಶ್ಮೀರ್ ಬಿಟ್ಟು ಯಾವುದೇ ಯಾರ ಯೋಚನೆನೂ ಮಾಡಿಲ್ಲ, ಮೇಲಕ್ಕೂ ಹೋಗಿಲ್ಲ. ಈ ಭಾರತ ದೇಶ ಎಲ್ಲೆಲ್ಲೋ ಹೋಗ್ಬಿಟ್ಟಿದೆ, ಚಂದ್ರನ ಮೇಲೆ ಹೋಗಿದೆ, ಇನ್ನು ಮಾರ್ಸ್ ಮೇಲೆ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದೆ. ಅವ್ರು ಕಾಶ್ಮೀರ್ ದಾಟಿ ಬಂದಿಲ್ಲ. ಅವರ ಆಲೋಚನೆ ಅದಕ್ಕೆ ಮೀರಿ ಹೋಗಿಲ್ಲ. ಅವ್ರಿಗೆ ಬೇರೆ ಏನೂ ಬೇಕಿಲ್ಲ. ಅವ್ರ ಹತ್ರ ಸ್ವಂತ ಬೆಳವಣಿಗೆಗೆ ದುಡ್ಡಿಲ್ಲ, ಅವ್ರ ಹೊಟ್ಟೆ ಪಾಡ್ಗೆ ಅವ್ರಿಗೆ ದುಡ್ಡಿಲ್ಲ. ಅವ್ರು ತಗೊಂಡಿರೋದೆಲ್ಲ ಬರೀ ವಿಶ್ವಗಳ IMF ಇಂದ ಬರೀ ಸಾಲಗಳು ತಗೊಂಡು ನಡೀತಾ ಇರುವಂತ ದೇಶ. ಸಾಲ ತಗೊಂಡು ಜನರುದ್ಧಾರ ಮಾಡಿದಾರ? ಅದನ್ನು ಮಾಡಿಲ್ಲ. ಅವರು ಅದನ್ನು ತಗೊಂಡ್ಬಂದು ಭಾರತದಿಂದ ಹೇಗೆ ಡಿಸ್ಟ್ರಾಯ್ ಮಾಡಬೇಕು ಅಂತ ಅವ್ರ ಎಂಟೈರ್ ಎಕ್ಸ್ಪೆಂಡಿಚರ್ನ ಮಿಲಿಟರಿ ಕೊಟ್ಟು, ಮಿಲಿಟರಿಯಿಂದ ಸ್ಪಾನ್ಸರ್ಡ್ ಟೆರರಿಸಮೇ ನಮಗೆ ಸಿಗ್ತಾ ಇರೋದು. ಖಂಡಿತ ಪಾಕಿಸ್ತಾನಕ್ಕೆ ಬುದ್ಧಿ ಬರಲ್ಲ. ಈಗ ಇದರಲ್ಲಿ ಒಂದು ಗಾದೆ ಇದೆ, ನಾನೊಂದು ಆರ್ಟಿಕಲ್ ಬರೆದಿದ್ದೆ, ಅದರಲ್ಲಿ ನಾನು ಅದನ್ನ ಹೇಳಿದ್ದೆ, ಇಫ್ ಯು ಕ್ಯಾನ್ ಟ್ರಸ್ಟ್ ಎನಿ ಪಾಕಿಸ್ತಾನಿ ಇಟ್ ಶೆಲ್ ಬಿ ಓನ್ಲಿ ಎ ಡೆಡ್ ಒನ್. ಅಂದ್ರೆ ಪಾಕಿಸ್ತಾನ ಯಾರಾದ್ರೂ ನಂಬೋದು ಅಂದ್ರೆ ಯಾರೋ ಒಬ್ಬ ಸತ್ತಿರೋ ಪಾಕಿಸ್ತಾನ ಮಾತ್ರ ನಂಬೋದು, ಯಾವ ಪಾಕಿಸ್ತಾನ ನಂಬಂಗಿಲ್ಲ ಸರ್. ನಮ್ಮ ದೇಶದ ಯೋಧರಿಗೆ ಒಂದು ದೊಡ್ಡ ಸಲಾಂ. ನಾನು ಒಬ್ಬ ಮಾಜಿ ಸೈನಿಕ ಆಗಿರೋದು ನಂಗೆ ತುಂಬಾ ದೊಡ್ಡ ಹೆಮ್ಮೆ ವಿಷಯ. ಇಲ್ಲಿ ಒಂದು ಹೇಳ್ಬೇಕಾಗಿರೋ ವಿಷಯ ಅಂದ್ರೆ ಈ 1999 ಕಾರ್ಗಿಲ್ ಆಪರೇಷನ್ ಏನಾಯ್ತು, ಅದರಲ್ಲಿ ಸಕ್ರಿಯವಾಗಿ 45 ದಿನ ಭಾಗಿಯಾಗುವಂತ ಒಂದು ಸೌಭಾಗ್ಯ ನನಗೆ ಸಿಕ್ಕಿತ್ತು. ನಾನು ಕಚ್ ಬಾರ್ಡರ್ ಅಲ್ಲಿ 45 ದಿನ ನೇವಿ ಮತ್ತೆ ಆರ್ಮಿ ಒಂದು ಜಾಯಿಂಟ್ ಆಪರೇಷನ್ ಅಲ್ಲಿ ನಾನು ಭಾಗಿಯಾಗಿದ್ದೆ. ಅದೊಂದು ಸೌಭಾಗ್ಯ. ಅಂದ್ರೆ ಈ ಒಂದು ದೇಶ ಸೇವೆ, ದೇಶದ ಋಣ ಆಗ್ಲಿ, ತಾಯಿಯ ಋಣ ಆಗ್ಲಿ ತೀರಿಸೋದು ತುಂಬಾ ಕಷ್ಟ ಅಂತಾರೆ. ಬಟ್ ದೇಶಕ್ಕೆ ಮತ್ತೆ ನಿಮ್ಮ ತಾಯಿಗೆ ಸೇವೆ ಮಾಡೋ ತಾಯಿ ದೇಶ ನಂಗೆ ಎರಡು ಒಂದೇ ಸರ್. ಸೊ ಆ ಸೇವೆ ಮಾಡೋ ಸೌಭಾಗ್ಯ ಸಿಕ್ಕಿದೆ ಅಂದ್ರೆ ಅದು ಒಂದು ಪ್ರತಿಯೊಬ್ಬ ಸೈನಿಕನಿಗೂ ಅದು ಹೆಮ್ಮೆ ವಿಷಯ ಸರ್. ಅವ್ನು ಸಾಯಕ್ ಮುಂಚೆ ಯೋಚನೆ ಮಾಡಲ್ಲ ಮನೇಲಿ ಏನಾಗುತ್ತೋ ಅಂತ. ಡ್ಯೂಟಿ ಇದೆ ಅಷ್ಟೇ, ಮುಂದೆ ಏನಿದೆ ನೋಡಲ್ಲ ಸರ್. ಖುಷಿಯಾಗಿ ಜೀವ ಕೊಡುವಂತ ಒಂದೇ ಒಂದು ಸೇವೆ ಅಂದ್ರೆ ಅದು ನಮ್ಮ ಸಶಸ್ತ್ರ ಸೇನೆಗಳು ಸರ್. ಸೊ ಅವ್ರು ಯಾವತ್ತಿಗೂ ಕುಗ್ಗಲ್ಲ ಸರ್. ಇವಾಗ ಇರೋ ಇಷ್ಟು ದಿನಾನು ನಮ್ಗೆ ಇವಾಗ ಇಫ್ ಯು ಲುಕ್ ಅಟ್ ದಿ ಹಿಸ್ಟ್ರಿ, ಪಾಕಿಸ್ತಾನ ಜೊತೆನೆ ನಮ್ಗೆ 4-5 ಯುದ್ಧಗಳಾಗಿದೆ. 1948, 1965, ಮತ್ತೆ 71, ಮತ್ತೆ 99, ಮತ್ತೆ ಈಗ ಲಾಸ್ಟ್ ಒಂದು 10 years ಇಂದ ಇವ್ರು ಮಾಡ್ತಿರೋದು ಎಷ್ಟೇ ಆಗಲಿ ಒಂದು 4 wars ಇಫ್ ಯು ಲುಕ್ ಅಟ್ ಇಟ್, ಸ್ಟ್ರೈಟ್ ಹೆಡ್ ಟು ಹೆಡ್ ವಾರ್ಸ್ ಮಾಡಿದ್ರು ಪಾಕಿಸ್ತಾನ ಒಂದ್ಸತಿನೂ ಗೆಲ್ಲಿಲ್ಲ. ಅವ್ರು ಗೆಲ್ಲಕ್ ಸಾಧ್ಯನೂ ಇಲ್ಲ ಸರ್. ಯಾಕೆಂದ್ರೆ ಅವ್ರ ಧ್ಯೇಯ ಕೆಟ್ಟದ್ದು. ನಾವು ಹೋರಾಡ್ತಿರೋದು ಸೆಲ್ಫ್ ಡಿಫೆನ್ಸ್ಗೆ, ಅವ್ರು ಹೋರಾಡ್ತಿರೋದು ಬೇರೆ ಕಾರಣಗಳಿಗೆ. ಸೊ ಹ್ಯಾಂಡ್ ಟು ಹ್ಯಾಂಡ್ ಕಾಂಪ್ಯಾಕ್ಟ್ ಅಲ್ಲಿ ಪಾಕಿಸ್ತಾನ್ ಇಸ್ ನೋ ಮ್ಯಾಚ್. ಮತ್ತೆ ಈಗ ತೋರಿಸಿರೋ ಸರ್ಜಿಕಲ್ ಸ್ಟ್ರೈಕ್ ಆಗಲಿ, ಬಾಲಾಕೋಟ್ ಸ್ಟ್ರೈಕ್ ಆಗಲಿ, ಅಲ್ಲ ಈಗ ಮಾಡ್ತಿರೋ ಪ್ರಿಸಿಷನ್ ಸ್ಟ್ರೈಕ್ ಆಗಲಿ, ಇದರಲ್ಲಿ ಇಂಡಿಯಾ ಹ್ಯಾಸ್ ಶೋನ್ ದ ವರ್ಲ್ಡ್ ಹೌ ಟೆಕ್ನಾಲಜಿಕಲಿ ಸುಪೀರಿಯರ್ ಇಟ್ ಇಸ್ ಅಂಡ್ ವಾಟ್ ಕೈಂಡ್ ಆಫ್ ವೆಪನ್ರಿ ಇಟ್ ಕ್ಯಾನ್ ಹ್ಯಾವ್ ಅಂಡ್ ಇಟ್ ಕ್ಯಾನ್ ಯೂಸ್. ಈಗ ನೀವು ನೋಡಿದ್ರೆ ಇಟ್ ಇಸ್ ಅ ವೆರಿ ಕಂಟ್ರೋಲ್ಡ್ ಅಟ್ಯಾಕ್ ಅಂಡ್ ಪ್ರಿಸಿಷನ್, ಮಿಸ್ ಆಗದಂಗೆ ಹೊಡೆದಿರುವಂತ ಇಟ್ ಇಸ್ ಹೈಲಿ ಟೆಕ್ನಾಲಜಿಕಲ್ ಅಟ್ಯಾಕ್ ವಿಚ್ ಹ್ಯಾಸ್ ಬಿನ್ ಡನ್ ಆನ್ ದಿಸ್ ಆಪರೇಷನ್ ಸಿಂಧೂರ ಅನ್ನೋದು. ಪಾಕಿಸ್ತಾನ್ ಇಸ್ ನೋ ಮ್ಯಾಚ್ and it's a matter of great pride that we have such forces. In terms of numbers ನೋಡಬೇಕು ಅಂದ್ರೆ ನೀವು Indian armed forces is the 4th largest and ಆರ್ಮಿ ವೀರ ಗಾಥೆಗಳು ತುಂಬಾನೇ ಕೇಳೇ ಇದ್ದೀರಾ ನೀವು, ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ. ಈಗ ನಮ್ಮ ದೇಶದ ಸಶಸ್ತ್ರ ಸೇನಾ ಪಡೆಗಳು ಯಾವಾಗ್ಲೂ ಹೀಗೆ ಇತ್ತು ಸರ್. ಇವಾಗಿರೋ ಟೆಕ್ನಾಲಜಿ, ಇವಾಗಿರುವಂತ ಫೆಸಿಲಿಟಿ ಇದ್ರೂ ಏನೂ ಇಲ್ಲದೆ ಇದ್ದಾಗಲೂ ನಾವು ಸೋತಿಲ್ಲ ಪಾಕಿಸ್ತಾನ ವಿರುದ್ಧ. ಒಂದೇ ಒಂದು ಮೇಜರ್ ಡಿಫ್ರೆನ್ಸು ನಾವು ಏನು ಇವಾಗ ನೋಡ್ತಾ ಇದ್ದೀವಿ. ಮತ್ತೆ ಸಶಸ್ತ್ರ ಸೇನಾ ಪಡೆಗಳಿಗೆ ಇವಾಗ ಇಷ್ಟು ಧೈರ್ಯ, ಒಂದು ಶಕ್ತಿ, ಒಂದು ಹುಮ್ಮಸ್ಸು, ಒಂದು ನಂಬಿಕೆ ಬರೋದಕ್ಕೆ ಕಾರಣ ಏನು ಅಂದ್ರೆ ಒಂದು ದೃಢ ಸರ್ಕಾರ,
ಒಂದು ಬಲವಂತ ಸರ್ಕಾರ ನಮ್ಮ ದೇಶದಲ್ಲಿದೆ. ಮತ್ತೆ ಈ ಸರ್ಕಾರಕ್ಕೆ ಏನೇ ಬಂದರೂ ಎದುರಿಸುವಂತ ಒಂದು ತಾಕತ್ತಿದೆ. ನಿರ್ಣಯ ತಗೊಳ್ಳುವಂತ ಒಬ್ಬ ನಾಯಕ ನಮಗೆ ಇದ್ದಾರೆ ಇವತ್ತು. ಆ ನಾಯಕ ಏನು ಮಾಡದೇ ಇದ್ರು ನಿಮ್ಮ ಕೆಲಸ ನೀವು ಮಾಡಿ, ನಾನು ಅಡ್ಡಿ ಬರಲ್ಲ, ಆ ಧೈರ್ಯ ಕೊಟ್ಟಿದ್ದಾರೆ ನೋಡಿ, ಅದೊಂದು ಸಾಕು ಸರ್. ನಮ್ಮ ಇಂಡಿಯನ್ ಆರ್ಮ್ ಫೋರ್ಸಸ್ ಏನೇ ಬಂದರೂ ಸೇವ್ ಮಾಡುತ್ತೆ. ಇಟ್ ಈಸ್ ಅ ಪ್ಲೆಷರ್ ಅಂಡ್ ಇಟ್ ಈಸ್ ಅ ಬ್ಲೆಸ್ಸಿಂಗ್ ದಟ್ ವಿ ಹ್ಯಾವ್ ಅ ಸಾಲಿಡ್ ಗವರ್ಮೆಂಟ್ ನೌ ಅಂಡ್ ಎ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ಟುಡೇ.